ಎಸ್ಟರ್ಡೇ ನಾನು ನಮ್ಮ ಬ್ಯಾಚ್ ಬಗ್ಗೆ ಸ್ಟೇಟಸ್ನಲ್ಲಿ ಅಪ್ಡೇಟ್ ಮಾಡಿದೆ. ಅದಕ್ಕೊಬ್ಬರು ಬುದ್ಧಿವಂತರು ನನಗೆ ಮೆಸೇಜ್ ಮಾಡಿದ್ದಾರೆ. ಅವ್ರೇನಂತ ಮೆಸೇಜ್ ಮಾಡಿದ್ದಾರೆ ನೀವೇ ನೋಡಿ. ದೀಸ್ ಫೇಕ್ ಜಾಬ್ ಅಂತೆ. ನಿಮ್ಮಂಥವರಿಂದನೇ ನಮ್ಮ ದೇಶ ಉದ್ಧಾರ ಆಗ್ತಿಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ಇಂಗ್ಲೀಷೇ ಬರಲ್ಲ. ಇಂಗ್ಲೀಷ್ ಬರಲ್ಲ ಅಂದಮೇಲೆ ಕನ್ನಡದಲ್ಲಿ ಹೇಳ್ಬೇಕು ಆರ್ ಇಂಗ್ಲೀಷ್ನ ಕಲ್ತ್ಕೊಂಡು ಮಾತಾಡಬೇಕು. ಸುಮ್ಮನೆ ಏನೋ ಒಂದು ಬರುತ್ತೆ ಅಂತ ಹೇಳೋದಲ್ಲ. ಆ್ಯಂಡ್ ಒಂದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಂಡು ಮಾತಾಡಬೇಕು. ಗೊತ್ತಿಲ್ಲ ಅಂದರೆ ಕೇಳಿ ತಿಳ್ಕೊಳ್ಳಿ, ತಪ್ಪೇನಿಲ್ಲ. ನೀವಿನ್ನೂ ವರ್ಕ್ ಬಗ್ಗೆ ಇನ್ಫಾರ್ಮೇಷನ್ನೇ ತಿಳ್ಕೊಂಡಿಲ್ಲ. ವರ್ಕ್ ಯಾವ ಥರ ಇರುತ್ತೆ ಅಂತಲೂ ನಿಮಗೆ ಗೊತ್ತಿಲ್ಲ. ಆಲ್ರೆಡಿ ವರ್ಕ್ನ ಸುಳ್ಳು ಅಂತ ಹೇಳ್ತಿದ್ದೀರಾ. ಹೆವಿ ಬುದ್ಧಿವಂತರು. ಸೊ ಯಾವುದೇ ಆಗಲಿ ಒಂದ್ರ ಬಗ್ಗೆ ಮಾತಾಡ್ತಿದ್ದೀರಾ ಅಂದರೆ ತಿಳ್ಕೊಂಡು ಮಾತಾಡಿ. ಅವಾಗ ನಿಮ್ಮ ಮಾತಿಗೆ ಒಂದು ಅರ್ಥ ಇರುತ್ತೆ. ಇವಾಗೇನು ನಿಮಗೆ ವರ್ಕ್ ಬಗ್ಗೆ ಪ್ರೂಫ್ ಬೇಕು ಅಲ್ವಾ, ನಿಮಗೆ ಲೈವ್ನಲ್ಲೇ ಶೋ ಮಾಡ್ತೀನಿ ನೋಡಿ. ಗೂಗಲ್ನ ಓಪನ್ ಮಾಡಿದ ತಕ್ಷಣ ಇದರ ಆರ್ಟಿಕಲ್ಸ್ ಬರುತ್ತೆ. ಇದೇ ಥರ ನೀವು ಕನ್ನಡದಲ್ಲಿ ಆರ್ಟಿಕಲ್ಸ್ನ ಬರೆದು ಪೋಸ್ಟ್ ಮಾಡ್ಬೋದು. ನೀವೇ ಇಲ್ಲಿ ನೋಡ್ಬೋದು. ಕನ್ನಡ, ಇಂಗ್ಲೀಷ್, ವಾಟ್ ಎವರ್ ಎಲ್ಲ ಲ್ಯಾಂಗ್ವೇಜ್ನಲ್ಲೂ ನೀವು ಆರ್ಟಿಕಲ್ಸ್ನ ಬರೆದು ಪೋಸ್ಟ್ ಮಾಡ್ಬೋದು. ಗೂಗಲ್ ಆಡ್ಸೆನ್ಸ್ನವರು ನಿಮಗೆ ತಿಂಗಳಿಗೆ ಒಂದು ಸಲ ಪೇಮೆಂಟ್ ಮಾಡ್ತಾರೆ. ನೋಡಿ, ಇದೆಲ್ಲ ಕನ್ನಡದಲ್ಲೇ ಇದೆ ಆರ್ಟಿಕಲ್ಸ್. ಇದೆಲ್ಲ ಯಾರು ಪೋಸ್ಟ್ ಮಾಡ್ತಿದ್ದಾರೆ? ಗೂಗಲ್ ಓನರ್ ಏನಾದರೂ ಕುತ್ಕೊಂಡು ಇದೆಲ್ಲ ಆರ್ಟಿಕಲ್ಸ್ನ ಬರೆದು ಪೋಸ್ಟ್ ಮಾಡ್ತಿದ್ದಾರಾ? ಇದೆಲ್ಲ ಪೋಸ್ಟ್ ಮಾಡ್ತಿರೋದು ನಮ್ಮಂಥವ್ರೆ. ಅಂದರೆ ಈ ವರ್ಕ್ ಬಗ್ಗೆ ಯಾರ್ಯಾರು ಗೊತ್ತಿರುತ್ತೆ ಅವರು ಆರ್ಟಿಕಲ್ಸ್ನ ಬರೆದು ಗೂಗಲ್ನಲ್ಲಿ ಪೋಸ್ಟ್ ಮಾಡಿ ದುಡ್ಡು ಮಾಡ್ತಿದ್ದಾರೆ. ಬಟ್ ಈ ಥರ ವೆಬ್ಸೈಟ್ನ ಕ್ರಿಯೇಟ್ ಮಾಡಿ ಆರ್ಟಿಕಲ್ಸ್ನ ಹೇಗೆ ಪೋಸ್ಟ್ ಮಾಡೋದು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಅದಕ್ಕೋಸ್ಕರ ನಾವು ಕೋರ್ಸ್ನ ರೆಡಿ ಮಾಡಿರೋದು ನಮ್ಮ ಕರ್ನಾಟಕ ಜನಗಳಿಗೆ ಹೇಳ್ಕೊಡೋಕೆ. ನಾನು ಇಷ್ಟೆಲ್ಲ ಹೇಳಿದ್ರು ನೀವು ಇನ್ನೂ ಫೇಕ್ ಅಂತ ಅನ್ಕೊಂಡ್ರೆ ನಾನು ಇನ್ನೂ ಏನೂ ಹೇಳೋಕ್ಕಾಗಲ್ಲ. ಒಳ್ಳೇದಾಗಲಿ.